ಸೊ ವೀಕೆಂಡ್ ಆಗಿದ್ದರಿಂದ ನಾನೇನಿವತ್ತು ವಾಕ್ ಹೋಗಿದ್ದಿಲ್ಲ, ಇವತ್ತು ಹಾಲಿಡೇ ತೊಗೊಂಡಿದ್ದೆ. ಅದಕ್ಕೆ ನಾ ಸ್ವಲ್ಪ ಲೇಟಾಗಿಯೇ ಫ್ರೆಶ್ ಆಗಿ ನಾಷ್ಟ ಮಾಡೋ ಟೈಮ್ ಅಷ್ಟೊತ್ತಿಗೆ ನಮ್ಮ ಮನೆಯಲ್ಲಿ ಕ್ಲೀನಿಂಗ್ ಮಾಡಬೇಕು. ಇನ್ನೇನು ಶ್ರಾವಣ ಬರ್ತಿದೆ, ಅದಕ್ಕೆ ಕ್ಲೀನಿಂಗ್ ಇನ್ನೇನು 2 ವೀಕ್ಸಲ್ಲಿ ಎಲ್ಲನೂ ಮಾಡಬೇಕು, ಮನೆ ಫುಲ್ ಕ್ಲೀನ್ ಅಂಥೇಳಿ. ನೆನ್ನೆ ಬಂದಿದ್ರಲ್ಲ ಆಂಟಿ ಅವರ ಮಗ, ಇವನು ಒಂದು 15 ಇಯರ್ಸಿಂದ ನಮಗೆ ಹೆಲ್ಪ್ ಮಾಡೋಕೆ ಬರ್ತಾನೆ. ಯಾವುದೇ ಕ್ಲೀನಿಂಗ್ ಆಯಿತು, ಗಣಪತಿ ಡೆಕೋರೇಷನ್ ಆಯಿತು. ನೆಕ್ಸ್ಟ್ ಗಣಪತಿ ವ್ಲಾಗಲ್ಲಿ ನೀವು ಅವನ್ನ ನೋಡ್ಬೋದು. ಅವರೇ ಗಣಪತಿ ನಮ್ಗೆ ಡೆಕೋರೇಷನ್ ಮಾಡೋದು. ಆಮೇಲೆ ಮಳೆನೂ ಬರ್ತಾಯಿತ್ತು, ನೆನ್ನೆವರೆಗೂ ಮಳೆ ಇರಲಿಲ್ಲ. ಇವತ್ತು ನೋಡ್ರಿ ಆಲ್ರೆಡಿ ಮಳೆ ಸ್ಟಾರ್ಟ್ ಆಗಿಬಿಟ್ಟಿದೆ. ಮಳೆ ಬರೋದು ಬಿಡೋದು, ವೆದರನ್ನು ಹೀಗೆ ಆಗಿತ್ತು. ಅಷ್ಟರಲ್ಲಿ ಅವನು ಹಾಗೆ ಕ್ಲೀನಿಂಗ್ ಮಾಡ್ತಾಯಿದ್ದ. ನಾನು ಹೊರಗೆ ಹೋಗೋಕ್ಕಿಂತ ಮೊದಲು ಅವನಿಗೆ ಆನ್ ದಿ ಸ್ಪಾಟಲ್ಲೇ ಒಂದು ಚಾಲೆಂಜ್ ಕೊಡೋಣ ಅಂಥೇಳಿ ಹೇಳಿದೆ. ಎತ್ತ ಓಯ್ ಚಾಲೆಂಜ್ ಎತ್ತ ತಗೋ. ರಮೇಶಿಗೆ ಅಪ್ಪನ ಎಬ್ಬಿಸ್ತಾನ ನೋಡ್ರಿ. ಅವ್ನು ಟ್ರಿಕ್ಕಿಯಾಗಿ ಎಬ್ಬಿಸ್ದ. ನಾವ್ ಹೆಂಗೆ ಎಬ್ಬಿಸ್ತೀವಲ್ಲ ಆದ್ರೆ ಟ್ರಿಕ್ಕಿ ಅಪ್ಪು ಕ್ಯೂಟ್ ಬಾಯ್. ಅಪ್ಪ ವೇಟ್ ಎಷ್ಟು ಗೆಸ್ ಮಾಡು. ನಾನು ಹೇಳ್ದೆ ಬಟ್ ಅವ್ನು ಕೇಳಿಸ್ತಾ ಇಲ್ಲ. ಎಷ್ಟಿರ್ಬೋದು? ನಾನು ಹೇಳ್ದೆ 19 ಒಳಗಂತ. ಅವನಿಗೆ ಅದು ಗೊತ್ತಾಗೈತೆ. ಬಟ್ ಅಪ್ಪದ ಬೋನ್ ವೇಟ್ ಐತೆ, ಫ್ಯಾಟ್ ಇಲ್ಲ ಅವನಂಗೆ. ಬಾ ಅಪ್ಪು ಹೋಗನ್ ಬಾ, ಸಾಕ ಇಲ್ಲೇ ಇರ್ತಾನ ಬಾ ಅವನು. ನೋಡಿ ಗೈಸ್, ನಾವು ಅಪ್ಪನ ಎತ್ಕೊಂಡು ಹೋಗ್ತಿದ್ದೀವಿ ಮೆಡಿಸನ್ ತರೋಕ್ಕೆ. ನಡಿ ನೋಡಿ ಗೈಸ್, ಅಪ್ಪ ಸಂದು ಕೆಳಗೆ ಹೇಗೆ ಕೂತಿದ್ದಾನೆ. ಅವನಿಗೆ ಗಾಳಿ ಬೆಳಕು ಬೇಕು. ಇವತ್ತು ಹೋಗೋಷ್ಟರಲ್ಲಿ ಇದ್ರ ಸರ್ಜರಿ ಮಾಡ್ತಾನ ಅವನು. ನೋಡಿ ಗೈಸ್, ನಾವು 20 ಲೀಟರ್ ಬಿಸ್ಲರಿ ಕ್ಯಾನ್ ತಗೊಳಕಂತಾನೆ ಹೊರಗೆ ಬಂದಿದ್ದು. ಅದಕ್ಕೂ ಒಂದು ರೀಸನ್ ಇದೆ. ಯಾಕಂತಂದ್ರೆ ನಮ್ಮ ಏರಿಯಾದಲ್ಲಿ ಭಾಳನೇ ಖರಾಬ್ ನೀರು ಬಿಡ್ತಿದ್ದಾನೆ ಗೈಸ್. ನಮ್ದು ಹೇರ್ ಫಾಲ್ ಆಗ್ತಿದೆ. ಆಮೇಲೆ ಹೇರ್ ಟೆಕ್ಸ್ಚರ್ ಚೆನ್ನಾಗಿಲ್ಲ. ಬೇರೆ ಊರಿಗೆ ಹೋದಾಗ ನಾವು ಅಲ್ಲಿ ಜಳಕ ಮಾಡಿದಾಗ ಬೆಂಗಳೂರು ಅಥವಾ ನಾವು ಬಳ್ಳಾರಿ ಸೈಡ್ ನಮ್ದು ಹೇರ್ ಚೆನ್ನಾಗೇ ಇರ್ತೈತಿ. ಇಲ್ಲಿದ್ದಾಗ ಆ ಥರ ಆಗಿರ್ತೈತಿ. ಅವ್ರು ಪಾರ್ಲರಲ್ಲಿ ನೋಡಿದ್ರೆ ನಮಗೆ ಹೇಳ್ತಿದ್ದಾರೆ, ಏನಾದರೂ ಟ್ರೀಟ್ಮೆಂಟ್ ತೊಗೊಳ್ರಿ, ನಿಮ್ಮ ಹೇರ್ ಭಾಳ ಖರಾಬ್ ಆಗಿದೆ ಅಂತ. ನಿಮ್ಮ ಸೈಡು ಹಿಂಗೆ ಏನಾದರೂ ನೀರು ಕರೆಕ್ಟಾಗಿ ಬಿಡ್ತಿಲ್ವಾ ನೋಡ್ರಿ. ನಾನೀಗ ಬಿಸ್ಲರಿ ಕ್ಯಾನಲ್ಲಿ ಜಳಕ ಮಾಡಿ ಇವತ್ತು ನನ್ನ ಹೇರ್ ಹೇಗಾಗುತ್ತೆ ಅದನ್ನು ತೋರಿಸ್ತೀನಿ. ನಿಮ್ಮ ಟೆಕ್ಸ್ಚರ್ ಚೇಂಜ್ ಇರುತ್ತೋ ಇಲ್ಲ ನಿಮ್ಗೆ ಗೊತ್ತಾಗ್ತೈತಿ, ನನಗೂ ಫೀಲಿಂಗ್ ಗೊತ್ತಾಗ್ತೈತಿ. ಅವಾಗ ನಾನು ಹೇಳ್ತೀನಿ. ನೀರಿನ ಸಮಸ್ಯೆ ಎಲ್ಲ ಕಡೆನೂ ಆಗಿದೆ, ಏನು ಮಾಡೋದು ನೋಡ್ರಿ. ಈಗ ಪ್ರಾಬ್ಲಮ್ ಫಾರ್ ದಿ ಹೇರ್ ಫಾಲ್ ರೀಸನ್ಸಿಗೆ ವಾಟರ್ನ ಮೇನ್ ಪ್ರಾಬ್ಲಮೇ ಆಗಿರುತ್ತದೆ. ಹಾರ್ಡ್ ವಾಟರ್ ಇದ್ರೆ ಹೇರ್ ಫಾಲ್ ಆಗ್ತೈತ್ರಿ ಭಾಳ. ಯಾರವರು? ರಮೇಶ್ ಅಣ್ಣ. ಏನೇನು ಬಿಡಿಸಿ ಅದ್ರಾಗ? ಬಿಯರ್ಡ್ ಅವನಿಗೆ ಬಿಯರ್ಡ್ ಐತಲ್ಲ, ಅದು ಬಿಡಿಸಿ ಅಣ್ಣ.
ತೋರ್ಸು ಈ ಕಡೆ ನಮ್ ತೋರ್ಸು. ಇದು ರಮೇಶ್ ಅಂತ. ರಮೇಶ್ ಹಿಂಗ ಇದಾನ ನೋಡ್ರಿ. ಓಕೆ, ನೆಕ್ಸ್ಟ್ ಯಾರು ಬಿಡಿಸ್ತಿ ಈಗ? ಅಪ್ಪು. ಗುಡ್ ಈವ್ನಿಂಗ್ ಗೈಸ್. ನಾವು ಇವಾಗ ಎಲ್ಲಿ ಬಂದಿದ್ದೀವಿ ಅಂತಂದ್ರೆ, ನಾವು ಆಫೀಸಿಗೆ, ನಾವಿಲ್ಲಿ GST ಆಫೀಸಿಗೆ ಬಂದಿದ್ದೀವಿ. ಇಲ್ಲಿ ಯಾಕೆ ಬಂದಿದ್ದೇವೆ ಅಂತ ಅದಕ್ಕೊಂದ್ ರೀಸನ್ ಇದೆ. ಅದು ಏನಂತ ಹೇಳಿ ಇದೇ ವಿಡಿಯೋದಲ್ಲಿ ನಿಮಗೆ ಗೊತ್ತಾಗುತ್ತೆ. ಇವತ್ ಸಂಡೇ ಇರೋದ್ರಿಂದ ಸುಟ್ಟಿ ಇದೆ, ವರ್ಕಿಂಗ್ ಡೇ ಇಲ್ಲ, ಹಾಲಿಡೇ ಇದೆ. ಸೊ ಅದಕ್ಕೆ ಯಾವ್ದು ಕಾರ್ ನಿಮ್ಗೆ ಕಾಣಲ್ಲ. ಆದ್ರೆ ನಾವು ಬರೋದ್ ಬಿಟ್ಟಿಲ್ಲ. ಇವ್ರದ್ದು ರಿಟೈರ್ಮೆಂಟ್ ಆದ್ರೂ ನಮ್ ಫಾದರ್ದು ನಾವು ಬರ್ತಾನೆ ಇರ್ತೀವಿ ಇಲ್ಲಿ. ನಮ್ಗೆ ಇಲ್ಲಿ ಚೆನ್ನಾಗ್ ಅನ್ಸುತ್ತೆ. ಗಾರ್ಡನ್ ಮತ್ತೆ ಚೆನ್ನಾಗ್ ಮೇಂಟೈನ್ ಮಾಡಿದ್ದಾರೆ ಇಲ್ಲಿ. ನಾವು ವಾಕಿಂಗ್ ಮಾಡ್ದಂಗೂ ಆಗುತ್ತೆ. ಸ್ವಲ್ಪ ಇಲ್ಲೇ ಹತ್ತಿರದಲ್ಲಿ ಕಾಫಿ ಕುಡಿದು ಹೋಗ್ತೀವಿ. ಅದು ಯಾವ ಕೆಫೆ ಅಂತ ಕೂಡ ತೋರಿಸ್ತೀವಿ. ಈಗ ಸದ್ಯಕ್ಕೆ ನಮ್ ಫಾದರ್ ಯಾರ್ ಜೊತೆ ಬರ್ತಿದಾರ್ ನೋಡ್ರಿ. ನಾವ್ ಆಪಲ್ ಎಲ್ ವಾಕಿಂಗ್ ಕರ್ಕೊಂಡ್ ಬರ್ತೀವಿ ರಿವೀಲ್ ಮಾಡ್ತಿದೀವಿ ಇದೇ ವಿಡಿಯೋದಲ್ಲಿ. ನಮ್ ಆಪಲ್ ನೋಡ್ರಿ ಮನೆ ಹತ್ರ ವಾಕಿಂಗ್ ಮಾಡಲ್ಲ. ಅವನ್ ಎಲ್ ಬರ್ತಾನೆ ವಾಕಿಂಗಿಗೆ? ಅವನು ಆಫೀಸಿಗೆ ಬರ್ತಾನೆ, GST ಆಫೀಸಿಗೆ ಬರ್ತಾನೆ. GST ಆಫೀಸಲ್ಲಿ ಒಂಥರ ಸ್ಪೇಷಿಯಸ್ ಆಗಿದೆ, ಮತ್ತೆ ಎಲ್ಲಾನು ಗಾರ್ಡನ್ ಚೆನ್ನಾಗಿದೆ. ಸಾಟರ್ಡೆ ಸಂಡೇ ಯಾರು ಎಂಪ್ಲಾಯೀಸ್ ಇರಲ್ಲ. ಸೊ ಚೆನ್ನಾಗಿ ಆರಾಮಾಗಿ ಓಡಾಡಿ ಒಂದ್ ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡಿ ಅವನ್ಗೂ ಹೊರಗಡೆ ಬಂದಂಗೆ ಖುಷಿ ಆಗುತ್ತೆ. ನಮಗೂ ಒಂಥರ ವೀಕೆಂಡ್ ಅಲ್ಲಿ ಗೆಟ್ ಅವೇ ಬಂದಂಗೂ ಆಗುತ್ತೆ. ಇವತ್ ನಮ್ ಜೊತೆ ಈ ವಿಡಿಯೋ ಯಾರು ಮಾಡ್ತಿದ್ದಾರೆ ಅಂತ ಅವ್ರನ್ನ ಆಮೇಲೆ ತೋರಿಸ್ತೀವಿ. ನಾವ್ 3 ಜನ ಇಲ್ಲಿದ್ದೀವಿ. ಆ ಕಡೆ ಕ್ಯಾಮ್ರಾ ಹಿಂದೆ ಒಬ್ರಿದ್ದಾರೆ. ನಾವ್ ಹೇಳಿದ್ವಿ ಓಲ್ಡ್ ವಿಡಿಯೋದಲ್ಲಿ, ಯಾರು ಫಸ್ಟ್ ವಿಡಿಯೋದಲ್ಲಿ ಬಂದಿದ್ರು ಅವ್ರಿಗೆ ಬರ್ತಾರಂತ. ಅವ್ರು ಇನ್ ಮುಂದ್ ವೀಕ್ಲಿ ಬರ್ತಾರಂತ ಪ್ರಾಮಿಸ್ ಮಾಡಿದಾರೆ ಗೈಸ್. ಇದೇ ಉದಾಹರಣೆ. ಈಗ ನಾವ್ ಆಮೇಲೆ ಕೆಫೆಗೆ ಹೋದಾಗ ಅವ್ರನ್ನ ತೋರಿಸ್ತೀನಿ ಅವ್ರು ಯಾರಂತ. ಸದ್ಯಕ್ ನಾವ್ ಆಪಲ್ ನೋಡ್ರಿ, ಅಲ್ಲಿ ಗಾರ್ಡನ್ ನೋಡ್ರಿ, ಹೆಂಗ್ ಆಫೀಸ್ ಮೇಂಟೈನ್ ಮಾಡಿದಾರ ನೋಡ್ರಿ. ಆಫೀಸ್ ಇದು ಸಂಡೇ ಅದು ಇಲ್ಲಿ ಯಾರು ಇರೋದು. ನಾವು ಈ ಕಡೆ ಸಂಡೇ ಹೊರಗಡೆ ಬಂದಿರ್ತೀವಿ. ಬಂದಾಗ ಇಲ್ಲಿ ಒಂದ್ ಸ್ವಲ್ಪ 5 ನಿಮಿಷ ನಮ್ಮ ಆಫೀಸ್ ಕಡೆ ಬಂದು ಭೇಟಿಯಾಗಿ, ಯಾಕಂದ್ರೆ ಇನ್ನೂ ನಮ್ಮ ಆಫೀಸ್ ಋಣಾನು ಬಂದ ನಮ್ಮ ಇನ್ನೂ ಮುಗುದಿಲ್ಲ. ಹಾಗಾಗಿ ಬಂದು 5 ನಿಮಿಷ ಇಲ್ಲೇ 5-10 ನಿಮಿಷ ನಿಂತು. ಇವರಿಗೆ ತುಂಬಾ ಪ್ರಿಯವಾದ ಸ್ಥಳ ಅಂದ್ರೆ ಆಫೀಸ್. ಫಸ್ಟ್ ಆಫೀಸ್, ಆಮೇಲೆ ಎಲ್ಲಾನು. ಯಾಕಂದ್ರೆ ನಾವು 35 ವರ್ಷ ಸರ್ವಿಸ್ ಅಲ್ಲಿ ಮಾಡಿದ್ವಿ. ಹಿಂಗಾಗಿ ನಾವು ಮಾರ್ನಿಂಗ್ ಟು ನಮ್ ಲೈಫ್ ಎಲ್ಲ 70% ಎಲ್ಲ ಆಫೀಸ್ ಅಲ್ಲೇ ಮುಗಿದಿದೆ. ಸೊ ಹೀಗಾಗಿ ನಾವು ಆಫೀಸ್ ಅಂದ್ರೆ ಇನ್ನೂ ಅದರ ಋಣಾನ ಬಂದ ಇದೆ, ಇನ್ನೂ ಪ್ರೇಮ ಇದೆ. ಹೀಗಾಗಿ ನಮ್ ಲೈಫ್ ಕೊಟ್ಟಿದೆ, ನಮ್ ಜೀವನ ಇದು ಮಾಡಿದೆ, ಬೆಳವಣಿಗೆ ಆಗಿದೆ. ನಮ್ಮೆಲ್ಲ ಫ್ಯಾಮಿಲಿ ಆಯ್ತು, ಎಲ್ಲರೂ ಬೆಳವಣಿಗೆ ಆಗಿದೆ ಇದರಿಂದ. ನಾವು ಫಾದರ್ ನಾವ್ ಇದೇ ಡಿಪಾರ್ಟ್ಮೆಂಟ್ ಆಗಿದ್ರು. ಹೀಗಾಗಿ ನಮ್ದು ಏನಿದೆ ಇದೊಂದು ಅನುಭವ ಬಂದ ಹಂಗೆ ಇದೆ. ಹೀಗೆ ಖುಷಿಯಾಗಿ ಬಂದು ನಮ್ ಆಫೀಸ್ ಕಡೆ ಬಂದು ಯಾರಾದ್ರೂ ನಮ್ ಫ್ರೆಂಡ್ಸ್ ಭೇಟಿಯಾಗಿ ಹೋದ್ರೆ ನಮಗೂ ಒಂದ್ ಸ್ವಲ್ಪ ಆನಂದ ಅನ್ಸುತ್ತೆ. ಈಗ ಬರ್ತೀವಿ ಸಂಡೇ ಸಾಟರ್ಡೆ ಯಾರಾದ್ರೂ ಇರ್ತಾರ ನೋಡ್ತೀವಿ. ಅದೇ ಟೈಮ್ದಾಗ ನಮ್ ಫ್ಯಾಮಿಲಿನೂ ಕರ್ಕೊಂಡ್ ಬಂದಿರ್ತಾನೆ. ಬಂದು ಒಂದ್ 5 ನಿಮಿಷ ಸಾಯಂಕಾಲ ಬಂದು ಹೋಗಿ ಇಲ್ಲಿ ಗಾರ್ಡನ್ ಇದೆ. ಗಾರ್ಡನ್ ದಲ್ಲಿ ನಮ್ಮ ಫ್ಯಾಮಿಲಿ ಎಲ್ಲ ಒಂದ್ ಸ್ವಲ್ಪ 5 ನಿಮಿಷ ವಾಕ್ ಮಾಡ್ತಾರೆ. ಅದ್ರ ಸಲ ನಾನು ಅವ್ರ ಜೊತೆ ಬಂದು ಹಿಂದ್ ನಮ್ಮೆಲ್ಲ ಸೆಂಟ್ರಲ್ GST ಕ್ವಾರ್ಟರ್ಸ್ ಇದಾರೆ. ಕಮಿಷನರ್ ಇಲ್ಲೇ ಇರ್ತಾರೆ. ಮತ್ತು ಎಲ್ಲ ವೆಹಿಕಲ್ ಪಾರ್ಕಿಂಗ್ ಎಲ್ಲ ಇಲ್ಲೇ ಇರುತ್ತೆ. ಆಫೀಸರ್ಸ್ ಸೆಕ್ಯೂರಿಟಿ ಇದೆ ಇಲ್ಲಿ. ಪ್ಲಸ್ ನಮ್ಮ ಆಫೀಸ್, ಆಮೇಲೆ ನಮ್ಮ ಇದೆಲ್ಲ ನಮ್ಮ ಸಿಪಾಯಿ ಡ್ಯೂಟಿನೇ ಇದೆ. 3 ಫ್ಲೋರ್ಸ್ ಇದೆ. ಇದು ಚೆನ್ನಾಗಿದೆ. ಮತ್ತೆ ಇಲ್ಲಿ 3 ಕಮಿಷನರೇಟ್ಸ್ ಇದಾವೆ. ಇಲ್ಲಿ ಅಪೀಲ್ ಕಮಿಷನರ್ ಇದೆ, ಸೆಂಟ್ರಲ್ GST ಕಮಿಷನರ್ಸ್ ಇದೆ, ಮತ್ತೆ ಆಡಿಟ್ ಕಮಿಷನರೇಟ್ ಇದೆ. 3 ಕಮಿಷನರ್ ಇಲ್ಲಿ ಕೆಲಸ ಮಾಡ್ತಾರೆ ಇಲ್ಲಿ. ಸೊ ನಮ್ಗೆ ಒನ್ ಆಫ್ ದಿ ಕಮಿಷನರೇಟ್ ಸೌತ್ ಇಂಡಿಯಾ ಒನ್ ಆಫ್ ದಿ ಬೆಸ್ಟ್ ಇದು ಕಮಿಷನರೇಟ್ ಇದೆ. ಮತ್ತೆ ರೆವೆನ್ಯೂ ಚೆನ್ನಾಗಿದೆ. ಅಪ್ ನಮ್ದು ಇದು ಕವರೇಜು ಬೆಳಗಾವಿಂದ ಅಪ್ ಬಳ್ಳಾರಿವರೆಗೆ, ಇಲ್ಲಿ ಬೀದರ್ವರೆಗೆ, ಈ ಕಡೆ ಲಾಸ್ಟ್ ನಿಪ್ಪಾಣಿ, ಈ ಕಡೆ ಖಾನಾಪುರ, ಇಷ್ಟೆಲ್ಲ ನಮ್ದು ಏರಿಯಾ ಕವರ್ ಇದೆ. ಸೊ ಹೀಗಾಗಿ ಅದೊಂದು ಇನ್ನು ನಮ್ದು ಅದೊಂದು ಹೆಮ್ಮೆ ವಿಷಯ. ಯಾಕೆ ನಾವು ಸೆಂಟ್ರಲ್ GST ಆಫೀಸಲ್ಲಿ ಕೆಲಸ ಮಾಡಿದ್ವಿ ಅಂತೇಳಿ. ಸೊ ಅದಕ್ಕೆ ಇನ್ನೂ ನಮ್ದು ಲವ್ ಅಂಡ್ ಅಫೆಕ್ಷನ್ ಇದೆ ಅಂತೇಳಿ ಅಟ್ಲೀಸ್ಟ್ ಸಂಡೇ ಒಂದು 5-10 ನಿಮಿಷ ಬಂದು ತಿರುಗಾಡಿ ಹೋಗ್ತೀವಿ ಅಲಾಂಗ್ ವಿತ್ ದ ಫ್ಯಾಮಿಲಿ. ಥ್ಯಾಂಕ್ ಯು. Sorry ass DJ.
baddest DJ. ನೋಡಿ ಗೈಸ್ ನಾವೆಲ್ಲರೂ ಇಲ್ಲೇ ಇದ್ದೀವಿ ಇವತ್ತು. ನಮ್ ಹುಡ್ಗ ಅಲ್ಲಿ ನೋಡ್ರಿ ಹೆಂಗ್ ಮಾಡ್ತಿದ್ದ. ನಿಮ್ ಮನೇಲಿ ಹುಡ್ಗರು ಹಿಂಗೆ ಮಾಡ್ತಾರ? ಮೋಸ್ಟ್ಲಿ ಹಿಂಗೆ ಮಾಡ್ತಾರ. ಈಗ ನಾವು ಮಾಮನ ಆಫೀಸಿಗೆ ಬಂದೀವಿ. ಈಗ ಬಸ್ ಓಡಾಡಕ್ಕೆ ಜಾಗ ಐತಿ. ನಿನ್ ನೇಮ್ ಹೇಳಿ ಏನಂತ ಅವ್ರಿಗೆ ಗೊತ್ತಿಲ್ಲ. ತಡಿ ನಿನ್ ನೇಮ್ ಮತ್ತೆ ಆಮೇಲೆ ಬಿಬಿ ಬಂದನೆ ಬರ್ತಣ್ಣ ಬಟ್ಟೋಣ. ನಾನು ಆಮೇಲೆ ಸಿಡಿ ಪಕ್ಕ ಬಂದ. ಮತ್ತೆ ಯಾರು ಬಂದಾರ? ಆಪಲ್ ಮತ್ತೆ ಮಾಮ. ನಿನ್ ನೇಮ್ ಹೇಳು ಅವ್ರಿಗೆ ಗೊತ್ತಿರಲ್ಲ. ಜೀವನ್. ಮೈ ನೇಮ್ ಇಸ್ ಹೇಳು. My name is Jeevan. Which school? Tell your school name. Nurture Kids. Nurture Kids. You are studying in UKG? Yes. Okay, thank you. ಸೊ ಇವತ್ತು ಬಿಸ್ಲರಿ ನೀರು ಯೂಸ್ ಮಾಡಿದ್ದಕ್ಕೆ ಮೋಸ್ಟ್ಲಿ ನಂದು ಹೇರ್ ಸ್ವಲ್ಪ ಟೆಕ್ಸ್ಚರ್ ಚೇಂಜ್ ಆಗಿದೆ. ಈಗ ನಿಮಗೆ ಗೊತ್ತಾಗಿರ್ಬೋದು. ಹಾರ್ಡ್ ವಾಟರೇ ಬಿಟ್ಟಿದ್ದಾರೆ ಸಿಟಿದಲ್ಲಿ ಆಲ್ಮೋಸ್ಟ್ ಎಲ್ಲ ಕಡೆ. ನೋಡಿ ಗೈಸ್, ಇದು ಒಂದು ಏನೋ ಹೊಸದಾಗಿ ಹೇಳ್ಬೇಕು ಪಿಜ್ಜಾ ಅಂತೇಳಿ. ಎಲ್ಲೂ ಹೇಳಿರ್ಲಿಕ್ಕಿಲ್ಲ. ಬೆಳಗಾವಿ ಡಾನ್ ಅಂತಾನೆ ಇದ್ರ ನೇಮ್ ಇದೆ. ಇದು ನೋಡ್ಬೇಕು ಹೆಂಗಿದೆ ಅಂತ ಹೇಳಿ ತರ್ಸಿದೀವಿ. ಬಟ್ ಮೇನ್ ಅಂತಂದ್ರೆ ನೇಮ್ ಇಂಪ್ರೆಸ್ ಆಗಿ ತರ್ಸಿದ್ದ. ಅದು ನೇಮ್ ಒಂದು ಯೂನಿಕ್ ಆಗಿ ಇಟ್ಟಿದಾರ ಅವ್ರು. ಇದು ಎಲ್ಲಿ ಅಂತಂದ್ರೆ ಇಲ್ಲ ಕ್ಲಬ್ ರೋಡ್ ಆಫೀಸ್ ಹತ್ರ ಬಿಟರ್ ಅಂಡ್ ಕ್ರಸ್ಟ್ ಏನಿದೆ ಸಾಫ್ರಾನ್ ಬಾಜು, ಇಲ್ಲಿ ನೀವು ಬಂದು ಇದನ್ನ ತಗೊಂಡ್ ತಿನ್ಬಹುದು. ಬೆಳಗಾವಿ ಡಾನ್ ಅಂತ ಹೇಳಿ ನೋಡ್ರಿ. ಅದ್ ನೋಡ್ಲಿಕ್ಕೆ ಇಷ್ಟು ಯಮ್ಮಿ ಆಗಿದೆ. ಆಬ್ವಿಯಸ್ಲಿ ಟೇಸ್ಟ್ ಚೆನ್ನಾಗೇ ಇರುತ್ತೆ, ನಮಗ್ ಗೊತ್ತು. ಅದ್ರ ಜೊತೆಗೆ ನಾವು ಕ್ಯಾಪುಚಿನೋ ಮತ್ತೆ ಲಾಟೆ ಆರ್ಡರ್ ಮಾಡಿದೀವಿ. ಹೊರಗ್ ಮಳೆ ಬರ್ತಾ ಇರೋದ್ರಿಂದ ನಾವು ಇರ್ಲಿ ಕಾಫಿ ಕುಡಿಯೋಣ ಅಂತೇಳಿ ಪಿಜ್ಜಾ ಮತ್ತೆ ಕಾಫಿ ಆರ್ಡರ್ ಮಾಡಿದೀವಿ. ನಾವು ಜಾಸ್ತಿ ಇಲ್ಲೇ ಬರೋದು. ಒಂದು 5 years ಆಗಿರ್ಬೋದು. ಸ್ಯಾಫ್ರಾನ್ ಬರ್ತಿದ್ವಿ, ಅದಾದ್ಮೇಲೆ ಇಲ್ಲಿ ಬಿಟರ್ ಅಂಡ್ ಕ್ರಸ್ಟ್ ಗೆ ಬರಕ್ ಸ್ಟಾರ್ಟ್ ಮಾಡಿದಾಗಿಂದ ಪಿಜ್ಜಾ ಎಲ್ಲ ಇಲ್ಲೇ ತಿಂದಿರ್ತೀನಿ, ಆನ್ಲೈನ್ ತರಿಸಿರ್ತೀನಿ. ಆಮೇಲೆ ನಮ್ಮ ಫ್ಯಾಮಿಲಿಗೆ ಒಂಥರ ಇಲ್ಲಿ ಕುಂತು ಮಾತಾಡೋದಕ್ಕೆ ಎಲ್ಲ ಚೆನ್ನಾಗಿದೆ. ಹತ್ರ ಇದೆ, ನಮ್ಮ ಆಫೀಸಿಗೂ ಆಯ್ತು ಮನೆಗೂ ಆಯ್ತು. ಏರಿಯಾ ಹತ್ರ ಇದೆ, ಚೆನ್ನಾಗಿದೆ. ಆಮೇಲೆ ಒಂದು ಗೆಟ್ ಟುಗೆದರ್ ಅನ್ಸುತ್ತೆ. ನಮ್ ಜೊತೆ ಇನ್ನೊಬ್ರು ಬಂದಿದ್ದಾರೆ. ಅವ್ರು ಯಾರಂತ ಇಲ್ಲಿವರೆಗೂ ತೋರ್ಸಿಲ್ಲ. ಅವ್ರನ್ನ ತೋರಿಸ್ತೀನಿ ಗೈಸ್ ಈಗ. ಒಬ್ರು ಸ್ಮಾಲ್, ಒಬ್ಬ ಬಿಗ್ ದತ್ತಪುತ್ರರು ಕೂತಿದ್ದಾರೆ. ಇವರಿಗೆ ನಮ್ಗೆ ಸಿಬ್ಲಿಂಗ್ಸ್ ಇಲ್ಲ ಗೈಸ್, ಅದಕ್ಕೆ ಇವ್ರೆ ನೋಡ್ರಿ ಹೇಗಿದ್ದಾರೆ. ಒಬ್ರು ಸ್ಮಾಲ್, ಒಬ್ರು ಬಿಗ್. ಇವ್ರ ಜೊತೆ ಚಾಲೆಂಜ್ ವಿಡಿಯೋ ಮಾಡ್ಬೇಕಲ್ಲ, ನಾವ್ ಜಾಸ್ತಿ ವ್ಯೂಸ್ ಕೊಡ್ರಿ. ನಾವ್ ಇವ್ರ ಜೊತೆ ಚಾಲೆಂಜ್ ವಿಡಿಯೋ ಮಾಡಿ ತೋರಿಸ್ತೀನಿ. ಇವ್ರು ಮಾತಾಡಲ್ಲ, ಮಾತಾಡಿ ತೋರ್ಸಿಸ್ತೀನಿ. ಏನೋ ಒಂದ್ ಮಾತಾಡ್ರಿ ನಿಮ್ ಚಾನಲ್ ಬಗ್ಗೆ. ಅಲ್ಲ, ಇದು ಕೋನರ್ ಇದ್ದಂಗಿದಾರ ಅವರು, ಆದ್ರೂ ಮಾತಾಡ್ತಾ ಇಲ್ಲ ನೋಡ್ರಿ. ಏನ್ ಹೇಳ ನೀನು? ಚಾಲೆಂಜ್ ವಿಡಿಯೋ ಅವ್ರು ಮಾಡಕ್ ರೆಡಿ ಇದಾರ ಇಲ್ಲ ಎಸ್ ಅನ್ನೋ ಅಂತ ಅಷ್ಟ ಅವ್ರು ಜವಾಬ್ ಕೊಡ್ತಾರ ನೋಡ್ರಿ. ನೆಕ್ಸ್ಟ್ ವೀಕ್ ನಾವ್ ಬೇರೆ ಕಡೆ ಒಂದ್ ಚಾಲೆಂಜ್ ವಿಡಿಯೋ ಮಾಡ್ತೀವಿ. ಆದ್ರೆ ಈಗ ಸದ್ಯಕ್ಕೆ ಹೋದ್ ಗೇಮ್ ಅಲ್ಲಿ ಇವ್ರು ಗೆದ್ದಿದ್ರು. ಈಗ ಇವರಿಗೆ ಒಂದ್ ಚಾಲೆಂಜ್ ಕೊಡ್ತೀವಿ. ಇಲ್ಲಿ ಆನ್ ದಿ ಸ್ಪಾಟ್ ಕೊಡ್ತಿದ್ದೀನಿ. ಅವ್ರದ್ದು ಡೇರ್ ಮಾಡಿ ತೋರಿಸ್ಬೇಕು. ಇವ್ರಿಗೆ ಇನ್ನೊಂದ್ಸಲ ಕೊಡ್ತೀವಿ, ಕೊಡಲ್ಲ ಗೈಸ್. ನಮ್ಮ ಮಮ್ಮಿಗೆ ಹಲ್ಲು ನೋವಿತ್ತು, ಈಗ ಕಮ್ಮಿ ಆಗಿದೆ. ಸ್ವಲ್ಪ ಹೇಳ್ತಾರ ನೋಡ್ರಿ ಹೆಂಗಿದೆ ಅಂತ. ಹಲ್ಲು ನೋವಿದೆ, ಸ್ವಲ್ಪ ಆರಾಮು ಇಲ್ಲ. ವೆದರ್ ಒಂದ್ ಸ್ವಲ್ಪ ಕೋಲ್ಡ್ ಇದೆ, ಹಿಂಗಾಗಿ ಜಾಸ್ತಿ ಮಾತಾಡಲ್ಲ. ಓಕೆ, ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತೀನಿ, ಈ ವಿಡಿಯೋದಲ್ಲಿ ಮಾಡಲ್ಲ ಚಾಲೆಂಜ್. ಸೊ ಇವ್ರಿಗೆ ಏನ್ ಚಾಲೆಂಜ್ ಅಂತಂದ್ರೆ, ಇದು ಮಾಡಿ ಎಂಡ್ ಮಾಡ್ತೀವಿ ನಾವು ಇವತ್ತಿನ ವೀಕೆಂಡ್ ವ್ಲಾಗ್ ನ. ಇವ್ರು ಇಲ್ಲಿ ಒಂದ್ ಯಾರತ್ರ ಒಂದ್ ಪಿಂಕ್ ಕಲರ್ ಇರೋ ಐಟಮ್ ಏನಾದ್ರು ಇಸ್ಕೊಂಡ್ ಬರ್ಬೇಕು. ಇದ್ ನೋಡ್ದೆ ಇಲ್ಲಿ ಫುಲ್ ಇದೆ ಅಂತ ಕೆಫೆ. ಇದ್ ನೋಡಿನೇ ಚಾಲೆಂಜ್ ಕೊಡ್ತಿದ್ದೀನಿ. ಇದು ಮಾಡಿದ್ರೆ ಅವ್ರು ಗೆದ್ದಂಗೆ, ಇಲ್ಲ ಅಂತಂದ್ರೆ ಅವ್ರಿಗೆ ನಾವ್ ನೆಕ್ಸ್ಟ್ ಬೇರೆ ಚಾಲೆಂಜ್ ಕೊಡ್ತೀವಿ. ಒಂದ್ ಪಿಂಕ್ ಕಲರ್ ಇರುವಂತ ಏನಾದ್ರು ಐಟಮ್ ಇಲ್ಲಿ ಕೂತವ್ರ ಹತ್ರ ವೇಟರ್ ನ ಬಿಟ್ಟು ಅವ್ರು ಇಸ್ಕೊಂಡ್ ಬರ್ಬೇಕು. ಅವ್ರು ಏನ್ ಇಸ್ಕೊಂಬಂದ್ ಮಾತಾಡ್ತಾರ ವಿಡಿಯೋ ಒಳಗ್ ನಿಮ್ಗೆ ತೋರಿಸಿ ಎಂಡ್ ಮಾಡ್ತೀವಿ ವಿಡಿಯೋನ.
ಚಾಲೆಂಜ್ ಗೆದ್ ಬಂದಿದ್ದಾರೆ. ಚಾಲೆಂಜ್ ಹೇಳಿದ್ರಪ್ಪ, ಎಲ್ಲಾ ಕಡೆ ಹುಡುಕಾಡಿದ್ರು. ಇಲ್ಲಿ ಲೇಡೀಸ್ ಗ್ರೂಪ್ ಭಾಳ ಇತ್ತು, ಜೇಂಟ್ಸ್ ಗ್ರೂಪ್ ಇತ್ತು, ಅಲ್ಲಿ ಕಾರ್ಬನ್ ಇತ್ತು. ಆದ್ರೆ ಅಲ್ಲಿ ಹೋದೆ, ಕೌಂಟರ್ದಲ್ಲಿ ನಮ್ಮ ಇದ್ರಲ್ಲಿ ಕ್ಯಾಶ್ ಕೌಂಟರ್ದಲ್ಲಿ ಇದು ಮೊಬೈಲ್ ಸ್ಟ್ಯಾಂಡ್ ಇತ್ತು, ಪಿಂಕ್ ಕಲರ್, ಅದನ್ನ ತಗೊಂಡ್ಬಂದಿದ್ದೇನೆ. ಈ ಚಾಲೆಂಜ್ ಅವ್ರು ಗೆದ್ದಿದ್ದಾರೆ ಗೈಸ್. ಆಮೇಲೆ ನಮ್ಮ ಮದರಿಗೆ ನೆಕ್ಸ್ಟ್ ಚಾಲೆಂಜ್ ಬೇರೆದ್ ಕೊಡ್ತೀವಿ. ನಾನು ಮತ್ತೆ ಬಿ ಬಾಸ್ ಇನ್ನೊಂದ್ ಬೇರೆ ಚಾಲೆಂಜ್ ವಿಡಿಯೋ ಮಾಡ್ತೀವಿ. ಅದಕ್ಕಾಗಿ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು.